ಮೊರಾರ್ಜಿ ವಸತಿ ಶಾಲೆಯಲ್ಲಿ ಹಾಸ್ಟೆಲ್ ಊಟವನ್ನು ಸೇವಿಸಿ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿರುವ ಘಟನೆ ನಡೆದಿದೆ. ಈಗ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಪ್ರಿನ್ಸಿಪಾಲ್ ನಜೀಮಾ ಬೇಗಂ ಹಾಗೂ ವಾರ್ಡನ್ ಭೀಮಾಬಾಯಿಯನ್ನ ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಧಿಕಾರಿ ಆದೇಶವನ್ನ ಹೊರಡಿಸಿದ್ದಾರೆ. ಕಲಬುರಗಿಯ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದಲ್ಲಿ ನಡೆದಿದ್ದಂತ ಘಟನೆ. ನಿನ್ನೆ ಸಂಜೆ ವಸತಿ ನಿಲಯದಲ್ಲಿ ಊಟವನ್ನು ಸೇವಿಸಿದ್ರು ವಿದ್ಯಾರ್ಥಿಗಳು. ಊಟವನ್ನು ಸೇವಿಸಿದ ಬಳಿಕ ವಿದ್ಯಾರ್ಥಿಗಳಲ್ಲಿ ಹೊಟ್ಟೆ ನೋವು, ವಾಂತಿ ಕಾಣಿಸಿಕೊಂಡಿದೆ. ಆಮೇಲೆ ವಿದ್ಯಾರ್ಥಿಗಳನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ, ಚಿಕಿತ್ಸೆಯನ್ನ ಕೊಡಲಾಗಿದೆ. ಬಟ್ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ ಅಂದ್ರೆ ಯಾವ ರೀತಿಯಾಗಿ ಇವರು ಅಡುಗೆ ಮಾಡ್ತಾ ಇದ್ದಾರೆ, ಎಷ್ಟೊಂದು ಶುಚಿತ್ವದಿಂದ ಅಡುಗೆ ಮಾಡ್ತಿರ್ಬೋದು, ಇಂತಹ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸುತ್ತೆ. ಜೊತೆಗೆ ಈ ಊಟದಲ್ಲಿ ಏನಾಗಿತ್ತು, ಏನು ಮಿಸ್ಟೇಕ್ ಆಗಿತ್ತು, ವಿದ್ಯಾರ್ಥಿಗಳು ಅಸ್ವಸ್ಥರಾಗೋದಕ್ಕೆ ಕಾರಣ ಏನು, ಇದೆಲ್ಲವನ್ನ ಈಗ ಪರಿಶೀಲಿಸಿ ವಸತಿ ಶಾಲೆಯ ಪ್ರಾಂಶುಪಾಲರಾಗಿರುವಂಥ ನಜೀಮಾ ಬೇಗಂ ಮತ್ತು ವಾರ್ಡನ್ ಭೀಮಾಬಾಯಿಯನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ನಿನ್ನೆ ಸಂಜೆ ವಸತಿ ನಿಲಯದಲ್ಲಿ ನಡೆದಿದ್ದಂತಹ ಘಟನೆ. ये देखो जी खाना है ये इसको